ಕೈ ಕಡೆ ಕೊಟ್ಟರು ಯಾರೋ ಒಬ್ರು. ನಡೆಯಕ್ಕೆ ಆಗ್ತಾ ಇಲ್ಲ, ಕುತ್ಕೊಂಬಿಡ ಬನ್ನಿ ಸ್ವಲ್ಪ ಹೊತ್ತು. ಲಿಫ್ಟ್ ಕೇಳ್ತಾ ಇದ್ದೀನಿ, ಮತ್ತೆ ಲಿಫ್ಟ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟೈಮು 4 ಗಂಟೆ. ಟೋಟಲ್ ಒಂದು ಮುಕ್ಕಾಲು ದಾರಿಗೆ ಬಂದಿದ್ದೀನಿ ಗೋವಾಗೆ. ಇನ್ನೊಂದು ಕಾಲು ದಾರಿನೇ ಇರೋದು. ಇದು ಬಂದ್ಬಿಟ್ಟು ಇನ್ನೂ ನ್ಯಾಷನಲ್ ಹೈವೇ ಆಗಿಲ್ಲ, ಸಿಂಗಲ್ ರೂಟ್ ಇದೆ. ನ್ಯಾಷನಲ್ ಹೈವೇನೇ ಅಂತ ಇದು, ಇನ್ನು ರೋಡ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಒನ್ ವೇಲೇ ಇದು. ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾತಾಡಿದ್ಮೇಲೆ ತೊದಲು ಬಿಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬಿಸ್ತಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ. ನಿಮ್ಗೆ ಗೊತ್ತಿರ್ಬೋದು ಬೇಸಿಗೆಗಾಲದಲ್ಲಿ ಹೆಂಗಿರುತ್ತೆ ಅಂದ್ಬಿಟ್ಟು. ನಡೀತಾ ಇದ್ರೆ ಶೆಕೆಗೆ ಬೆನ್ನೊಳಗಡೆ ಎಲ್ಲ, ಬೆನ್ನು ಕ್ಯಾಪ್ ಒಳಗಡೆ ಎಲ್ಲ ತಲೆ ಫುಲ್ಲು ತಲೆ ನೆಂದಂಗೆ ಆಗ್ಬಿಟ್ಟಿದೆ. ಅವ್ರು ಆ ಕಡೆ ಹೋಗ್ತಾರೆ. ಯೂಟ್ಯೂಬ್ ಅಂತ ಕೇಳ್ತಾರೆ. ಹಾಂ, ಯೂಟ್ಯೂಬ್ ಬೇಡ ಅಂದೆ. ಆ ಕಡೆ ಮಾವಿನಕಾಯಿ ಮಂಡಿ ಇದೆ, ಆ ಕಡೆ ಮಾವಿನಕಾಯಿ ಮಂಡಿ ಇದೆ. ಕ್ಯಾಪ್ ಹಾಕಿ ಸರ್ ಹೋಗ್ತಿಲ್ಲ ಅಂದರೆ ಕಣ್ಣು ಕೂಡ ಬಿಡೋಕ್ಕಾಗ್ತಿರಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದ್ದ ಗುರು. ಯಾರು ಕೊಡ್ತಾ ಇಲ್ಲ ಗುರು ಲಿಫ್ಟು. ಇದು ಪರವಾಗಿಲ್ಲ ಬಿಡಿ. ನಾನು ವಾರಣಾಸಿಗೆ ಹೋದಾಗಂತೂ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಗಂಟ ಕೇಳಿದ್ದೀನಿ ಲಿಫ್ಟು. ಅವಾಗ ಯಾರೂ ಕೊಟ್ಟಿರಲಿಲ್ಲ. ಅದಕ್ಕೆ ಹೋಲ್ಸ್ಕೊಂಡ್ರೆ ಇದೇನೂ ಇಲ್ಲ ಕಷ್ಟ. ಈ ರೂಟಲ್ಲಿ ಬೆಂಗಳೂರು ಟು ಗೋವಾ ರೂಟಲ್ಲಿ ಬಂದ್ಬಿಟ್ಟು ದಾಸಿ 2 ವೀಲರಾಗಿ ನಾನು ದಾಸಿ ಲಿಫ್ಟ್ ತಗೊಂಬಿಟ್ಟೆ. ದೂರ ಲಿಫ್ಟ್ ಬಂದ್ಬಿಟ್ಟು ದೊಡ್ಡ ಲಾರಿಗಳು ಕೊಟ್ಟರು. 2 ವೀಲರ್ಗಳು ಮಾತ್ರ ಒಂದು 10 ಗಾಡಿ ಡ್ರಾಪ್ ಕೊಟ್ಟವ್ರು ಇದುವರೆಗೂ ನನಗೆ. ಇಟ್ಕೆ ಗೂಡುಗಳೆಲ್ಲ ಜಾಸ್ತಿ ಇದೆ ಇಲ್ಲಿ. ಅವ್ರು ಡ್ರಾಪ್ ಕೊಡಲ್ಲ, ಫ್ಯಾಮಿಲಿಯವರು. ಟೋಟಲ್ ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ನೆನ್ನೆಯಿಂದ ಒಂದೇ ಒಂದು ನೀರು ಬಾಟ್ಲು ತೊಗೊಂಡಿದ್ದೀನಿ. ಬೇರೆ 20 ರೂಪಾಯಿ ಖರ್ಚು, 500 ರೂಪಾಯಿ ಕಳೆದೋಯ್ತು. ಖರ್ಚಾದರೂ ಮಾಡಿದ್ದಿದ್ರೆ ಒಳ್ಳೇದು ಇದಾಗಿರೋದು. ಖರ್ಚು ಮಾಡಿದ್ರೆ ಬರೋಣ ಅನ್ಕೊಂಡು ಹೋದರೆ 500 ರೂಪಾಯಿ ಹೊಗೆ ಆಗೋಯ್ತು. ಇದ್ಯಾ ಕರ್ಮ ಗುರು. ಖರ್ಚೇ ಮಾಡ್ತಿದ್ದಂಗೆ ಹೋಗೋಣ ಅಂದ್ಕೊಂಡ್ರೆ 500 ರೂಪಾಯಿ ಕಳೆದೋಗೋದಾ? ಏನಾಯ್ತು ನೋಡ್ರಿ ನಾನು ಹಣೆ ಬರ. ನಾನು ಖರ್ಚು ಮಾಡಿರೋದು ಬಂದ್ಬಿಟ್ಟು ಬೇರೆ 20 ರೂಪಾಯಿ ಅಷ್ಟೇ. ಊಟ ತಿಂಡಿ ಎಲ್ಲ ಬಂದ್ಬಿಟ್ಟು ಆ ಹುಡುಗರೇ ಇಸ್ಕೊಟ್ರು. ಹಾಸ್ಟ್ಲು ಕರ್ಕೊಂಡೋದ್ರಲ್ಲ, ಆ ಹುಡುಗನೇ ಇಸ್ಕೊಟ್ರು. ಬೆಳಗ್ಗೆ ನಾಷ್ಟ ಕೂಡ ಅವರೇ ಇಸ್ಕೊಟ್ರು. ಅದಾದಮೇಲೆ ಏನು ತಿಂದಿಲ್ಲ ನಾನು. ಫುಲ್ಲು ಸುಸ್ತಾಗಿ ಹೋಗಿದ್ದೀನಿ ಗುರು. ಒಂದು ಅಂಗಡಿನೂ ಇಲ್ಲ. ಬಿಸ್ಕೆಟಾರು ತಗೊಬೇಕಾಯ್ತು. ಅಲ್ಲಿಂದ ಹೇಳ್ತಾನೆ ಇದ್ದೀನಿ, ಒಂದು ಅಂಗಡಿನೂ ಕಾಣಿಸ್ತಿಲ್ಲ. ಕಾಣಿಸಿದ್ರೆ ಬಿಸ್ಕೆಟಾರು ತಗೊಂಡು ತಿನ್ನಬೇಕು ಹೊಟ್ಟೆಸಿಗೆ. ಏನು ಮಾಡೋದು? ಬಸ್ ಬರ್ತಾ ಇದೆ, ಬಸ್ಸಲ್ಲಿ ಹೋಗ್ಬಿಟ್ರೆ ಆಗಲ್ಲಲ್ಲ, ಕಾಸು ಕೊಡ್ಬೇಕಾಗುತ್ತಲ್ಲ.
ಆಗ್ತಾವ್ರೆ. ನಮ್ಮ ಗಾಡಿ ಲಿಫ್ಟ್ ಕೇಳಲ್ಲ. ನೀವೇ 3 ಜನ ಕೂತಿದ್ದೀರ, ಹೆಂಗಪ್ಪ ಲಿಫ್ಟ್ ಕೇಳೋದು? ಹೊಸ ಗಾಡಿ ಗುರು, ಹೊಸ ಗಾಡಿಗಾರಣ ಲಿಫ್ಟ್ ಕೊಡ್ತಾರಾ? 1 ಲೀಟ್ರ್ ನೀರು ಕುಡ್ದೀನಿ, ಕೋಲ್ಡ್ ನೀರು, ಆದ್ರೂ ಬಾಯಿ ಯಾರಕ್ಕೆ ಹೋಗಿಲ್ಲ. ಇಲ್ಲಾಕೆ ನಿಂತಿದ್ದೀನಿ ಅಂದರೆ ನೆರಳೈತೆ, ಅದಕ್ಕೋಸ್ಕರ ಇಲ್ಲೇ ನಿಂತ್ಕೊಂಡಿದ್ದೀನಿ. ಇಲ್ಲೇ ನಿಂತ್ಕೊಂಡ್ರೆ ಲಿಫ್ಟ್ ಕೇಳಕ್ಕೆ ಈಸಿ ಇರುತ್ತೆ, ಫುಲ್ ನೆರಳೈತಲ್ಲ. ಗೋವಾ ಗೋವಾ ಇವರು 1 ಅವರಿಂದ ಕೇಳ್ತಾ ಇದ್ದೀನಿ. ಟೈಮ್ 5 ಗಂಟೆ ಆಯಿತು, ಇನ್ನೂ ಬಿಸಿಲು ಕಮ್ಮಿನೇ ಆಗಿಲ್ಲ. 1 ಅವರಿಂದ ಕೇಳ್ಕೊಂಡು ಮತ್ತಾನೆ ಇದ್ದೀನಿ. ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ನಡೆದ್ಬಿಟ್ಟೆ, ಆಗ್ತಾ ಇಲ್ಲ. ಫುಲ್ಲು ಸುಸ್ತಾಗ್ತಾ ಇದೆ, ಫುಲ್ಲು ಕುತ್ಕೊಂಬಿಡೋಣ ಅನಿಸ್ತಾ ಇದೆ. ನಡೆಯೋಕೆ ಆಗ್ತಾ ಇಲ್ಲ, ಕುತ್ಕೊಂಬಿಡೋಣ ಬನ್ನಿ ಸ್ವಲ್ಪ ಹೊತ್ತು. ಆಗ್ತಾ ಇಲ್ಲ ಗುರು, ಹೆವಿ ಸುಸ್ತಾಗ್ತಾ ಇದೆ. ನಡೆಯೋಣ ಅನಿಸ್ತದೆ, ನಡೆದ್ರೆ ಫುಲ್ಲು ಸುಸ್ತಾಗ್ತಾ ಇದೆ. ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಗುರು. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀನಿ, ಹಿಂದೆ ಬ್ಯಾಗ್ ಆಯ್ತಲ್ಲ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಕುತ್ಕೊಳ್ಳೋಕೆ ಜಾಗ ಆದರೂ ಇದ್ದಿದ್ರೆ ಚೆನ್ನಾಗಿರೋ, ಕುತ್ಕೊಳ್ಳೋಕೆ ಜಾಗ ಕೂಡ ಇಲ್ಲ ಗುರು ಇಲ್ಲಿ. ಅಪ್ಪ ಫುಲ್ಲು ಬೆಂದೋಗ್ಬಿಟ್ಟಿದ್ದೀನಿ. ಎಲ್ಲನ ಕುತ್ಕೊಳಕ್ಕೆ ಜಾಗ ಸಿಕ್ಬಿಟ್ರೆ ಅರ್ಧ ಅವರ್ ಕುತ್ಕೊಂಡ್ಬಿಡ್ತೀನಿ, ಆಗ್ತಾಯಿಲ್ಲ ನಡೆಯೋಕ್ಕೆ. ಫುಲ್ಲು ಸುಸ್ತಾಗ್ತಾ ಇದೆ, ಬಿದ್ದೋಗ್ಬಿಡಂಗಿದೆ, ತಲೆ ತಿರುಗ್ತಾ ಇದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸರ್ ಮುಂದೆ ಅವ್ರು ಕೊಟ್ರಪ್ಪ, ಯಾರೋ ಬಿಟ್ರ ಕೊಟ್ಟರು, ನಡೆಯೋಕ್ಕಾಗ್ತಾ ಇಲ್ಲ ಸರ್. ಈಗ ಗೋವಾಗೆ ಟರ್ನ್ ಆಗುತ್ತಲ್ಲ ಸರ್, ಅಲ್ಲಿವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ಆಗ್ಲಿಂದ 1 ಅವರಿಂದ ಕೇಳ್ತಾ ಇದ್ದೀನಿ. ಅಂಗಡಿ ಹತ್ರ ಬಂದಿದ್ದೀನಿ, ಏನಾದ್ರು ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ನಿಮಗೆ. ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ತಿಂದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಫುಲ್ಲು ಶೆಕೆ ಕಿತ್ಕೊಂಡ್ಬಿಟ್ಟಿದೆ. ಟೈಮ್ 5:30 ಆಯಿತು, ಸೂರ್ಯ ಮುಳುಗ್ತಾವನೆ. ಇಲ್ಲೇ ನೆರಳಲ್ಲೇ ನಿಂತ್ಕೊಂಡು ಡ್ರಾಪ್ ಕೇಳೋಣ ಅನ್ನಿಸ್ತಿದೆ. ಇಲ್ಲೇ ಒಂದು 10 ನಿಮಿಷ ನಿಂತ್ಕೊಂಡು ಡ್ರಾಪ್ ಕೇಳೋಣ, ಯಾರನ್ನ ಕೊಟ್ರೆ ಈಸಿ ನನಗೆ. ಸ್ಟ್ರೈಟ್ ಅಣ್ಣ ಕೊಟ್ಟರು ಯಾರೋ ಒಬ್ರು. ನಾನು ಸ್ಟ್ರೈಟ್ ಅಣ್ಣ ಗೋವಾ ಹೋಗ್ತಾ ಇದ್ದೀನಿ ಅಣ್ಣ. ನಡ್ಕೊಂಡು ಹ್ಞೂ ಅಣ್ಣ, ಬೆಂಗಳೂರಿಂದ ಬರ್ತಾ ಇದ್ದೀನಿ. ಯೂಟ್ಯೂಬಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಣ್ಣ. ಸುಮ್ಮನೆ ಜನ ನೋಡೋಲ್ಲ ಅಣ್ಣ, ಏನಾದ್ರು ಕಂಟೆಂಟ್ ಇರ್ಬೇಕಲ್ಲ.
ಇರೋ ಟೈಮು 5:45 ಆಗ್ತಾ ಇದೆ. ಇಲ್ಲ ಯಾವುದೋ ಒಂದು ಅಳ್ನಾವರ ಅಂತ ಐತಂತೆ ಪ್ಲೇಸು, ಅಲ್ಲಿಗೆ ಹೋಗ್ಬೇಕು ಇವಾಗ. ಇವತ್ತು ಗೋವಾಕ್ಕಾಗಲ್ಲ ಅನಿಸುತ್ತೆ. ಅಳ್ನಾವರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ನಾವು ಉಳ್ಕೊಬೇಕು. ರೂಮ್ ಮಾಡೋಣ ತಿರ್ಗಾ ಕಾಸು ಕೊಡಬೇಕಾಗುತ್ತೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಳ್ನಾವರ ಅಣ್ಣ, ಸ್ಟ್ರೈಟು. ಇವತ್ತು ರಾತ್ರಿ ಎಲ್ಲಿ ಉಳ್ಕೊಬೇಕಂತ ಗೊತ್ತಿಲ್ಲ, ಇನ್ನು ಏನಾಗುತ್ತಾ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಕಾಡ್ ರೋಡಾಗಿ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಮೇನ್ ರೋಡು ಇದು ದೊಡ್ಡ ನ್ಯಾಷನಲ್ ಹೈವೇ ಬರುತ್ತಲ್ಲ, ಆ ರೋಡ್ಗೆ ಹೋಗ್ಬೇಕಾಯ್ತು. ಈ ರೋಡಿಗೆ ಬಂದ್ಬಿಟ್ಟಿದ್ದೀನಿ. ಫುಲ್ಲು ಹಳ್ಳಿಗುರು, ಇದು ಫುಲ್ಲು ಫಾರೆಸ್ಟ್ ಏರಿಯಾ ಅನಿಸುತ್ತೆ. ಇಲ್ಲೆಲ್ಲ ಡ್ರಾಪ್ ಕೂಡ ಸಿಗೋಲ್ಲ, ಕಷ್ಟ ಅನಿಸುತ್ತೆ. ದೊಡ್ಡ ಗಾಡಿಗಳಂತೂ ಸಿಗೋದೇ ಕಷ್ಟ ಇಲ್ಲಿ. ಎಲ್ಲ ಚಿಕ್ಕ ಗಾಡಿಗಳೇ ಸಿಗೋದು. ಗೋವಾ ಹಿಂಗೆ ಹೋಗ್ಬೇಕು ಅಣ್ಣ. ಗೋವಾ ಹಿಂಗೆ ಹೋಗ್ಬೇಕು ಅಂತ ನಾನು ವೀಡಿಯೋದಲ್ಲಿ ಮಾತಾಡ್ತಾ ಇದ್ರೆ ಅವಣ್ಣ ಏನೋ ಮಾತಾಡ್ದಂಗಿತ್ತು. ಅದು ತಿರುಗಿ ನೋಡಿದ್ರೆ ಸ್ಟ್ರೈಟ್ ಹೋಗಿ ಅಂತವ್ರೆ. ಸಾಯಂಕಾಲ 6 ಗಂಟೆ ಆಯ್ತಲ್ಲ, ಸೂರ್ಯ ಮುಳುಗ್ತಾವನೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸಾಯಂಕಾಲ 6 ಗಂಟೆ ಆದಮೇಲೆ ಕತ್ಲಲ್ಲಿ ಯಾರು ಕೊಡ್ತಾರೋ ಗೊತ್ತಿಲ್ಲ ಲಿಫ್ಟು. ಅಣ್ಣ ಹಂಗೆ ಮುಂದೆ ಅಣ್ಣ. ಫುಲ್ ಹಳ್ಳಿ ಅಲ್ಲ, ಎಲ್ಲರೂ ನನ್ನೇ ನೋಡ್ತಾವ್ರೆ. ಬಸ್ಸಲ್ಲಿ ಹೋಗ್ಬಿಡೋಣ ಅನಿಸುತ್ತೆ. ಆದರೆ ನಿಯತ್ತಾಗಿ ಮಾಡಬೇಕು. ಇಷ್ಟು ದೂರನೇ ಬಂದಿದ್ದೀನಿ. ಇನ್ನು 125-130 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಅವರು 2 ವೀಲರ್ ಅವ್ರು ಬಂದ್ಬಿಟ್ಟು ಒಂದು 8 ಕಿಲೋಮೀಟ್ರಾ, ಇಲ್ಲ 18 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು. 18 ಕಿಲೋಮೀಟ್ರ್ ಡ್ರಾಪ್ ಆದಮೇಲೆ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಡೆಗೆ ಹೋದರೆ ಅಳ್ನಾವರ ಅಂತೆ, ಈ ಕಡೆಗೆ ಹೋಗ್ಬೇಕು, ಸ್ಟ್ರೈಟ್ ಹೋಗ್ಬೇಕಿದು. ಇಲ್ಲೊಂದು ಯಾವುದೋ ದಾಬಾ ಐತೆ, ಕೇಳಿದ್ರೆ ಮಲ್ಕೊಳಕ್ಕೆ ಜಾಗ ಕೊಟ್ಟರೆ ಮಲ್ಕೊಂಬಿಡ್ಬೇಕು. ಕೇಳೋಣ ಇರಿ, ಇಲ್ಲಿ ಯಾರನ್ನ ಕೇಳ್ಬಿಟ್ಟು ಹೇಳಬೇಕು. ಯಾವ್ದಾರ ದಾಬಾ ಸಿಕ್ಕಿದ್ರೆ ಮಲ್ಕೊಂಬಿಟ್ಟು ಆಮೇಲೆ ಬೆಳಿಗ್ಗೆ ಹೋಗ್ಬೇಕು. ಯಾಕಂದರೆ ಫುಲ್ಲು ನಡೆದು ಸುಸ್ತಾಗ್ಬಿಟ್ಟಿದ್ದೀನಿ. ನೆನ್ನೆಗಿಂತ ಇವತ್ತು ಇವಿ ಸುಸ್ತಾಗ್ಬಿಟ್ಟೆ. ಮಧ್ಯಾಹ್ನ ಅಂತೂ ನಡೆಯೋಕ್ಕೆ ಆಗಿಲ್ಲ, ಫುಲ್ ಬಿದ್ದೋಂಗಿದ್ದೆ. ಬಂದ್ಬಿಟ್ಟು ಅಲ್ಲಿ ಬಿಸ್ಕೆಟು ಚಾಕ್ಲೇಟ್ ತಿಂದಾದ್ಮೇಲೆ ಇದಾಗಿದ್ದು. ಇಲ್ಲೊಂದು ಯಾವುದೋ ದಾಬಾ ಐತೆ, ಆದರೆ ಕ್ಲೋಸ್ ಆಗಿದೆ. ಅದು ಮುಚ್ಚೈತೆ. ಅದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿಗಳೇ ಬತ್ತಲ್ಲ ಗುರು. ಯಾರು ಕೊಡ್ತಾರೆ ಗುರು ಡ್ರಾಪು ನನಗೆ ಗೋವರ್ಗು? ಚಿಕ್ಕ ರೋಡ್ಗೆ ಬಂದ್ಬಿಟ್ಟಿದ್ದೀನಿ. ಯಾವ್ದಾರ ದೊಡ್ಡ ರೋಡಿಗೆ ಬರ್ಬೇಕಾಯ್ತು ನಾನು. ಮೋಸ್ಟ್ಲಿ 2 ರೂಟ್ ಇತ್ತಂತೆ. ನಾನು ಈ ರೂಟಿಗೆ ಬಂದ್ಬಿಟ್ಟಿದ್ದೀನಿ. ಆ ರೂಟ್ಗೆ ಹೋಗಿದ್ದಿದ್ರೆ ಸ್ವಲ್ಪ ಬೇಗ ಡ್ರಾಪ್ ಸಿಕ್ಕಿರೋದು ನಂಗೆ. ಈ ರೂಟಲ್ಲಿ ಯಾರು ಡ್ರಾಪ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಫುಲ್ ಹಳ್ಳಿ ಗುರು, ಯಾರು ಡ್ರಾಪ್ ಕೊಡೋಲ್ಲ. ಅದು ಬೇರೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಜೋಶಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ನಗೋಕ್ಕಾಗ್ತಾಯಿಲ್ಲ. ಫೇಕಾಗಿ ನಗ್ಬಿಡ್ತಾ ಇದ್ದೆ ನಾನು. ಫೇಕಾಗೆಲ್ಲ ನಗಬಾರ್ದು, ಅದು ರಿಯಲ್ ಆಗಿ ಬರಬೇಕು. ನಿಜವಾಗಿ ಬರಬೇಕು. ನಿಜವಾಗಿ ಬಂದ್ರೇ ಅದು ನಗು. ಫೇಕಾಗಿ ಬಂದರೆ ಏನೋ ನಗು ಗೊತ್ತಾಗ್ಬಿಡ್ತದೆ ಜನಕ್ಕೆ, ಇವನು ಫೇಕಾಗಿ ನಗ್ತಾವನಪ್ಪ ಅಂತ. ಟೂ ವೀಲರ್ ಬಂದ್ರೂ ಡಬ್ಬಲ್ಲೇ ಬರ್ತಾವ್ರೆ, ಯಾರು ಸಿಂಗಲ್ ಕೂಡ ಬರ್ತಾ ಇಲ್ಲ. 2 ವೀಲರ್ ಅವ್ರು ಬಂದ್ರು ಸಿಂಗಲ್ ಆಗಿ ಬಂದು ಅವ್ರ ಡ್ರಾಪ್ ಮಾಡ್ಸೋಣ ಅಂದರೆ ಎಲ್ಲ ಸಿಂಗಲ್ಲೇ ಬರ್ತಾವ್ರೆ. ನೋಡ್ರಿ ಡಬಲ್ ಹೋಯ್ತಾ ಇವಾಗ. ನೋಡ್ರಿ ಇವರು ಡಬಲ್ ಬರ್ತಾವ್ರೆ, ಇಲ್ಲೊಂದು ಡಬಲ್ ಬರ್ತಾರೆ ನೋಡ್ರಿ, ಅವರು ಡಬಲ್ಲೇ. ಪರಿವಾರ ಡಾಬಾ ಅಂತ ಐತೆ, ಅರೆ ಮುಚ್ಚೈತೆ. ಏನಪ್ಪ ಮಾಡೋದು? ಪರಿವಾರ ಡಾಬಾ ಓಪನ್ ಆಗಿದ್ದಿದ್ರೆ ಕೇಳ್ಬೋದಾಯ್ತು. ಲೈಟ್ ಉಳ್ಕೊಂತೀನಿ ಎದ್ದೋತೀನಿ ಅಂತ. ಹೋಟ್ಲು ಕೂಡ ಇಲ್ಲ ಗುರು ಇಲ್ಲಿ. ಇನ್ನೂ ಕತ್ಲಾಗಿಲ್ಲ. 6 ಗಂಟೆ ಆಯಿತು.
ನನ್ನ ಜೊತೆಗೆ ಬಂದಿದ್ರಲ್ಲ, ನನ್ನ ಜೊತೆಲಿ ಬಂದಿಲ್ಲಲ್ಲ, ನಂಗೆ ಡ್ರಾಪ್ ಮಾಡಿದ್ರಲ್ಲ, ಅವ್ರು ಬಂದ್ಬಿಟ್ಟು ಟೀ ಇಸ್ಕೊಟ್ರು. ಟೀ ಇಸ್ಕೊಬಿಟ್ಟು ಕುಡಿದ್ಬಿಟ್ಟು ಚಾನಲೆಲ್ಲ ಓಪನ್ ಮಾಡಿಬಿಟ್ಟು ಹೋಗ್ಬೇಡ್ರಿ, ಇದಾದ್ಮೇಲೆ ನಡ್ಕೊಂಡು ಹೋಗ್ಬೇಡ್ರಿ, ಫುಲ್ಲು ಘಾಟ್ ಸೆಕ್ಷನ್ ಇದೆ, ಇಲ್ಲೇ ನಿಂತ್ಕೊಂಡು ಡ್ರಾಪ್ ಕೇಳ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲೇ ನಿಂತ್ಕೊಂಡು ಡ್ರಾಪ್ ಕೇಳ್ತಾ ಇದ್ದೀನಿ. ಅಲ್ಲೊಂದು ಟೀ ಅಂಗಡಿ ನಿಂತಿದೆ ಅಂತೀನಿ, ಟೀ ಅಂಗಡಿ ಇದೆ, ಅಲ್ಲೇ ಟೀ ಇಸ್ಕೊಟ್ರು. ಯಾವ್ದಾರ ದೊಡ್ಡ ಗಾಡಿ ಬಂದರೆ ನೋಡ್ಬೇಕಿಲ್ಲ, ಚಿಕ್ಕ ಚಿಕ್ಕ ಗಾಡಿಗಳು ಹೋದ್ರೆ ಹೋಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಗಾಡಿಗಳು ಬರ್ತಾ ಇಲ್ಲ. ಆದರೆ ಇಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಫುಲ್ಲು ಸೆಕೆ ಬಂದು ಫುಲ್ಲು ಸೆಕೆ ಆಗ್ಬಿಟ್ಟಿದೆ, ಫುಲ್ಲು ತಲೆಯೆಲ್ಲ ನೆಂದೋಗಿದೆ ನೋಡ್ರಿ. ಆ ಥರ ಗಾಡಿಗಳು ಬಂದರೆ, ಈ ಥರ ದೊಡ್ಡ ಲಾರಿ ಬಂದರೆ ಕೇಳ್ಬೋದು. ಈ ಥರ ಏನು ಗಾಡಿಗಳು ಬಂದಿಲ್ಲ, ಹೆಂಗೆ ಕೇಳೋದು? ಕತ್ಲಾಯ್ತು ಅಂದ್ರೆ ಏನು ಮಾಡೋದು ಗೊತ್ತಾಗ್ತಿಲ್ಲ.